ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಒಂದು ಹೊಸ ಪಾಲಿಸಿ ತಂದ್ರೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಡ್ಯೂಟಿ ಮಾಡಬಹುದು. ಇಲ್ಲಾಂದ್ರೆ ಪ್ರತಿನಿತ್ಯ ರೋಡಲ್ಲಿ ಕಿರಿಕಿರಿ ಅನುಭವಿಸಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್. ಬೈಕ್ ಟ್ಯಾಕ್ಸಿಗೆ ಒಂದು ಹೊಸ ಪಾಲಿಸಿ ಬಂದ್ರೆ 50% ಜನ ಕಡಿಮೆ ಆಗ್ತಾರೆ ಬೈಕ್ ಟ್ಯಾಕ್ಸಿ ಮಾಡೋರು. ಅವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಕೂಡ ಒಳ್ಳೆ ಆರ್ಡರ್ ಬರುತ್ತೆ, ಆಟೋಗೂ ಕೂಡ ಒಳ್ಳೆ ಆರ್ಡರ್ ಬರುತ್ತೆ, ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡಬಹುದು. ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ, ಇಲ್ಲಾಂದ್ರೆ ನಮ್ಮ ಆಟೋಗಳಿಗೂ ಕೂಡ ವೈಟ್ ಬೋರ್ಡ್ ಮಾಡಿಸ್ಕೊಡಿ, ಇಲ್ಲಾಂದ್ರೆ ನಾವು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಕಟ್ಟಲ್ಲ, ಮೀಟರ್ ಪಾಲಿಸಿ ಮಾಡಿಸಲ್ಲ ಅಂತ ಫುಲ್ ಆಟೋದವರು ಈಗ ಉಗ್ರ ಹೋರಾಟ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಚೀಮಾರಿ ಆಗ್ತಾ ಇದ್ದಾರೆ ಆಟೋ ಡ್ರೈವರ್ಸ್. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ದಿನಗಳಿಂದ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಆಟೋ ಚಾಲಕರು ಬೆಂಗಳೂರಲ್ಲಿ ಮುಷ್ಕರ ಕೈಗೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ತುಂಬಾ ದೊಡ್ಡದಾಗಿ ಮುಷ್ಕರ ಮಾಡಿದ್ರು. ನಂತರ ಆರ್ ಕಚೇರಿಗೆ ಏಕಾಏಕಿ ಸಾವಿರಾರು ಜನ ಮುತ್ತಿಗೆ ಹಾಕಿದ್ರು. ಇದರಿಂದ ಅವ್ರನ್ನ ಪೊಲೀಸ್ನವ್ರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ಇಷ್ಟು ಜನ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದರಿಂದ ನುಗ್ಲಾಯ್ತು, ಬ್ಯಾರಿಕೇಡ್ ಎಲ್ಲ ಕಟ್ಟಾಯ್ತು, ತುಂಬಾ ಜನಕ್ಕೆ ಸ್ವಲ್ಪ ಸಣ್ಣ ಪಟ್ಟ ಗಾಯಗಳು ಕೂಡ ಆಗೋಯ್ತು ಅಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ನಮ್ಮ ಕರ್ನಾಟಕದಲ್ಲಿ ರನ್ ಆಗಕ್ಕೆ ಬಿಡೋದೇ ಇಲ್ಲ. ನಾವು ಫುಲ್ ಬ್ಯಾನ್ ಮಾಡಲೇಬೇಕು ಕಂಪ್ಲೀಟ್ ಆಗಿಂತ ಫುಲ್ ಹಠ ಹಿಡಿದು ಕೂತ್ಬಿಟ್ಟಾರೆ ಇವಾಗ. ಇಲ್ಲ ನಮಗೂ ವೈಟ್ ಬೋರ್ಡ್ ಮಾಡಿಸ್ಕೊಡಿ ಆಟೋಕ್ಕೆ, ನಮಗೂ ಯಾವುದು ಮೀಟರ್ ಪಾಸಿಂಗ್ ಬೇಡ, ಯಾವುದು ಮೀಟರ್ ಏನು ಬೇಡ, ಈ ವೈಟ್ ಬೋರ್ಡಲ್ಲಿ ಹಿಂಗೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅದೇ ಥರ ನಮಗೂ ಆಟೋಕ್ಕೆ ವೈಟ್ ಬೋರ್ಡ್ ಮಾಡ್ಕೊಡಿ. ಇಲ್ಲಾಂದ್ರೆ ನೀವು ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ರನ್ ಆಗಬಾರ್ದು ಅಂತ ಫುಲ್ ಇವಾಗ ದೊಡ್ಡದಾಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ನೋಡೋಣ. ಅದ್ರ ಬಗ್ಗೆ ಅದ್ರ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದು ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾತಾಡೋಣ. ಸಚಿವರೇ, ನಾಚ್ಕೋಬೇಕು, ನಿಮಗೆ ನಾಚ್ಕೋಬೇಕ್ರಿ. ಮಾನ ಮರ್ಯಾದೆ ಏನೋ ಇದೆಯಾ ರೀ? ಎಲೆಕ್ಷನ್ ಗೆಲ್ಲಕ್ಕೆ ಒಂಥರ ಆಶ್ವಾಸನೆ ಕೊಡ್ತೀರಾ, ಗೆದ್ದಾದ್ಮೇಲೆ ಒಂದು ಆಶ್ವಾಸನೆ ಕೊಡ್ತೀರಿ. ಏನು ನಮಗೆ ಒಂದು ಹೋರಾಟ ಮಾಡಿಬಿಡಿ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೆನ್ನಿಂದೆಲ್ಲ ಚೂರಿ ಹಾಕ್ಬಿಟ್ರಿ, ಹಂಸಿ ಕತ್ಕೋದ್ಬಿಟ್ರಿ. ಆಚೆಗೆ ಮನ ಮರ್ಯಾದೆ ಏನು ಇಲ್ವೇನಪ್ಪ? ನನ್ನ ಅನಿಸಿಕೆ ಇವತ್ತು ಚಾಲಕರ ಬೆವರಿನ ಅನಿಲಿ 200 ರೂಪಾಯಿ ಕಲೆಕ್ಟ್ ಮಾಡಿ ಚಾಲಕರ ದುಡಿಮೆ ಬೆವರಿನ ಅನಿಲಿ ನಿಮಗೆ ಒಂದು ಕಿರೀಟ ಮಾಡಿಕೊಟ್ರು, ಒಂದು ಭರವಸೆನ ಕೊಟ್ರಿ. ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬ್ತಾ ಇದೆ. ಆಟೋ ಚಾಲಕರಿಗೆ ನೀವು ಯಾವುದೇ ಆದಂಥ ನುಡಿದಂತೆ ನಡೀಲಿಲ್ಲ. ಈ ದರಿದ್ರ ಕಂಪ್ನಿ, ರ್ಯಾಪಿಡ್ ಕಂಪ್ನಿ, 420 ಕಂಪ್ನಿಗೆ ಇವತ್ತು ಕೆಲವು ಅಧಿಕಾರಿಗಳು ಇನ್ಕ್ಲೂಡ್ ಸರ್ಕಾರನೂ ಸಹಿತ ನೀವು ಅವ್ರಿಗೆ ಶಾಮೀಲಾಗಿದ್ದೀರಾ. ಕೋರ್ಟ್ ತೀರ್ಪು ಬಂದು 1.5 ತಿಂಗಳಾಗೈತೆ. ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿಬಾರ್ದು ಅಂತ ಕೋರ್ಟ್ ತೀರ್ಪಾಗೈತೆ. ಅವ್ರಿಗೆ ಪಾಲಿಸಿ ಮಾಡಬೇಕು ಅಂತ ಕೋರ್ಟ್ ಹೇಳೈತೆ. ಪಾಲಿಸಿ ಮಾಡೋವರೆಗೂ ನೀವು ನಿಲ್ಲಿಸಬೇಕು. ವೈಟ್ ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ರನ್ ಆಗಕೂಡದು. ಯಾಕೆ ರಾಮಲಿಂಗ ರೆಡ್ಡಿಯವರೇ ಕೋರ್ಟ್ ಆರ್ಡರ್ ಬಂದಿರೋದು ಗೊತ್ತಿಲ್ವಾ? ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಕಮಿಷನರು ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದ್ರು ಸಹಿತ ಇವತ್ತು ವೈಟ್ ಬೋರ್ಡಲ್ಲಿ ಸಂಪೂರ್ಣವಾಗಿ ರನ್ ಆಯ್ತಾ ಐತೆ. ರಾಮಲಿಂಗ ರೆಡ್ಡಿಯವರು ಸಾರಿಗೆ ಸಚಿವರು ಆಗವರು ಆಗಿಲ್ವೋ ಅನ್ನೋದೇ ನಮಗೆ ಡೌಟ್ ಆಗೈತೆ. ನಿನ್ನೆ ಎಲ್ಲ ಒಂದು ಬೈಕ್ ಟ್ಯಾಕ್ಸಿಲಿ ಒಬ್ಬ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಅದು ವೈಟ್ ಬೋರ್ಡು ಅನ್ಲೀಗಲ್ ಅಂತ ಎಲ್ರಿಗೂ ಗೊತ್ತಿದ್ರೂ ಈ ತಪ್ಪು ಯಾರಿಗೂ ಅರಿವು ಮಾಡ್ಕೊತ ಇಲ್ಲ. ರೂಲ್ಸ್ಗಳು ನಮಗೆ ಮತ್ತು ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ, ನೀವು ಹೆಂಗೆ ಬೇಕಂಗೆ ಓಡಿಸಿ, ಮತ್ತು ಈಗ ಮೀಟ್ರ್ ಮಾಡಿಸ್ಕೊಳ್ಳಿ ಅಂತ ಅದ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ಮತ್ತು ನೋಡ್ರಲ್ಲ ಸ್ನೇಹಿತರೆ, ಇದೇ ನಿನ್ನೆ ಫ್ರೀಡಂ ಪಾರ್ಕಲ್ಲಿ ಆದಂಥ ಒಂದು ಸ್ಟ್ರೈಕ್ ದೊಡ್ಡದಾಗೆ ನಡೀತು. ಫ್ರೀಡಂ ಪಾರ್ಕಲ್ಲಿ ಕೂಡ ಘಟನೆಗಳು. ರಾಮಲಿಂಗ ರೆಡ್ಡಿ ಅವರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ತುಂಬ ಚೀಮಾರಿ ಹಾಕಿದ್ರು ಆಟೋ ಡ್ರೈವರ್ಸು. ನಿಮ್ಮಿಂದ ನಮ್ಮ ಜೀವನ ಹಾಳಾಗಿ ಹೋಗ್ತಾ ಇದೆ, ನೀವು ಸುಮ್ಮನೆ ಹೆಸರಿಗೆ ಅಧಿಕಾರಿಗಳಾಗಿದ್ದೀರಾ, ನಮಗೆ ಏನೂ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಆಟೋ ಡ್ರೈವರ್ಸ್ಗೆ, ನಿಮಗೆ ಬೆಳ್ಳಿ ಕಿರೀಟ ಮಾಡಿಸ್ಕೊಟ್ಟು ಬೆನ್ನಿಂದ ಚೂರಿ ಹಾಕಿದ್ರು ನಮಗೆ. ಇವಾಗ ಈ ಥರ ಇನ್ನೂ ಅನೇಕ ಕೆಟ್ಟದಾಗೆ ಬೈತಾ ಇದ್ರು ಆಟೋ ಡ್ರೈವರ್ಸು. ಅವರ ಆಕ್ರೋಶನ ಹೊರ ಹಾಕ್ತಾ ಇದ್ರು. ಓಕೆ, ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ. ಯಾಕೆಂದರೆ ಅವ್ರಿಗೂ ಕಷ್ಟ, ಬೈಕ್ ಟ್ಯಾಕ್ಸಿ ಅವ್ರಿಗೆ ಕಷ್ಟ, ಎಲ್ಲರೂ ಜೀವನ ಮಾಡಲೇಬೇಕು ಬೆಂಗಳೂರಲ್ಲಿ. ಆದಷ್ಟು ಬೈಕ್ ಟ್ಯಾಕ್ಸಿಗೆ ಬೇಗ ಒಂದು ಪಾಲಿಸಿ ಅಂತ ಬರಬೇಕು. ಯಾಕಂದರೆ ಈ ಪಾಲಿಸಿ ಬಂದಿಲ್ಲ ಅಂದರೆ ಪ್ರತಿನಿತ್ಯ ಇದೇ ಥರ ಆಗ್ತಾ ಇರುತ್ತೆ. ಬೈಕ್ ಟ್ಯಾಕ್ಸಿ ಕಿರಿಕಿರಿ, ಸೆಂಟ್ರಲ್ ಎಲ್ಲ ಹಿಡಿಯೋದು, ಬೈಕ್ ಟ್ಯಾಕ್ಸಿಗೆ ತೊಂದರೆ ಕೊಡೋದು, ಈ ಥರ ಘಟನೆಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಇವೆಲ್ಲ ನಡೀಬಾರ್ದು ಅಂದರೆ ಒಂದು ಪಾಲಿಸಿ ತಂದುಬಿಡ್ಬೇಕು ಆದಷ್ಟು ರಾಜ್ಯ ಸರ್ಕಾರ ಬೇಗ. ಯಾಕೆಂದರೆ ಸುಮಾರು 1.5 ತಿಂಗಳಾಗೋಯ್ತು ಹೈಕೋರ್ಟಿಂದ ಪರ್ಮಿಷನ್ ಬಂದು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತವ. ಬಟ್ ಅದಕ್ಕೆ ಪಾಲಿಸಿ ರಚನೆ ರಾಜ್ಯ ಸರ್ಕಾರ ಕೊಡ್ತು. ಬಟ್ ಅವ್ರು ಇವತ್ತಿನವರೆಗೂ ಇನ್ನೂ ಪಾಲಿಸಿ ರಚನೆ ಮಾಡ್ತಾ ಇಲ್ಲ. ಏನು ಹಿಂಗೆ ಆಗ್ತೈತೆ ಅಂತ ಗೊತ್ತಿಲ್ಲ. ಒಂದು ಕಡೆಗೆ ಬೈಕ್ ಟ್ಯಾಕ್ಸಿ ಮಾಡಬೇಕು ಬಿಡಬೇಕು ಅನ್ನೋದು ಹುಡುಗರಿಗೆ ಕೂಡ ಗೊಂದಲ ಆಗ್ಬಿಟ್ಟಿದೆ ಇವಾಗ. ಯಾಕೆಂದರೆ ಮತ್ತೆ ಸೆಂಟ್ರಲ್ ಎಲ್ಲ ಈಗ ಬೈಕ್ ಟ್ಯಾಕ್ಸಿ ಅವ್ರನ್ನ ಹಿಡಿದು ಆಟೋದವ್ರು ತೊಂದರೆ ಕೊಡ್ತಾರೆ. ಆ ವಿಡಿಯೋಗಳು ಕೂಡ ಲಾಸ್ಟ್ ವೀಕಲ್ಲಿ ಮತ್ತೆ ಶೋ ಆಯಿತು, ನೋಡಿರ್ತಾರೆ ಎಲ್ಲರೂ. ಪದೇ ಇದೇ ಥರ ಆಗ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಇವ್ರಿಗೆ ಕೂಡ ಕಿರಿಕಿರಿ ಆಗುತ್ತೆ. ರೋಡಲ್ಲಿ ಪ್ರತಿನಿತ್ಯ ಜಗಳಾಡೋಕ್ಕಾಗಲ್ಲ ಇವ್ರ ಹತ್ರವ. ಇದಕ್ಕೇನಾದ್ರು ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್, ಒಂದು ಮುಕ್ತಿ ಕೊಟ್ಬಿಟ್ರೆ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಇವಾಗ ಆಟೋದವ್ರದ್ದು ಉದ್ದೇಶ ಒಂದೇ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರನ್ ಆಗಬಾರ್ದು ಅಂತ ಫುಲ್ ಇವಾಗ ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದ್ದಾರೆ. ಸುಮಾರು 35 ಯೂನಿಯನ್ಗಳು ಎಲ್ಲ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ರು. ಬೈಕ್ ಟ್ಯಾಕ್ಸಿ ಬೇಕಾಗೇ ಇಲ್ಲ ನಮಗೆ. ಬೈಕ್ ಟ್ಯಾಕ್ಸಿ ಅನ್ನೋದು ಏನೋ ಪರ್ಸನಲ್ ಯೂಸ್ಗೆ ಅಷ್ಟೇ ಇರಬೇಕು.
ಇದರಿಂದ ಯಾವುದೇ ಥರ ಸಾರಿಗೆ ವ್ಯವಸ್ಥೆ ಅಲ್ಲ, ಇದು ಒಂದು ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಅಂತ ಫುಲ್ ಹಠ ಹಿಡ್ದಾರೆ. ಇದು ಸುಮಾರು ಗಲಾಟೆಗಳು ನಿನ್ನೆ ಮೊನ್ನೆಯಿಂದ ನಡೀತಾನೆ ಇದೆ. ಸಾರಿಗೆ ಸಚಿವರುಗಳಿಗೆಲ್ಲ ಬಾಯಿ ಬಂದಂಗೆ ಬೈತಾ ಇದ್ರು. ಏನಾಗುತ್ತೋ ಏನೋ ಮುಂದಿನ ದಿನಗಳಿಗಂತೂ ನಮಗಂತೂ ಗೊತ್ತಿಲ್ಲ. ಒಟ್ಟಾರೆ ಬೈಕ್ ಟ್ಯಾಕ್ಸಿ ಹುಡುಗರಿಗಂತೂ ಇನ್ನೂ ನೆಮ್ಮದಿ ಸಿಗ್ತಾ ಇಲ್ಲ. ಪರ್ಮಿಷನ್ ಬಂದ್ರೂ ಕೂಡ ಇವತ್ತಿನವರೆಗೂ ಇನ್ನೂ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಹುಡುಗರಿಗೆ. ಪ್ರತಿನಿತ್ಯ ಕಿರಿಕಿರಿ ಇದ್ದಿದ್ದೇನೆ. ಈಗ ಇವಾಗ ಜನಸಂಖ್ಯೆ ಕೂಡ ಜಾಸ್ತಿ ಆಗೋಯ್ತು. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದಾದ್ಮೇಲೆ ಸುಮಾರು ಜನ ಪಾರ್ಟ್ ಟೈಮಲ್ಲಿ ಮಾಡೋಂಥವ್ರು, ಕೆಲಸ ಬಿಟ್ಟಿರ್ತಕ್ಕಂಥವ್ರು, ರೆಗ್ಯುಲರ್ ಆಗಿ ಮಾಡೋಂಥವ್ರು, ಇವರೆಲ್ಲ ಕೂಡ ಜಾಸ್ತಿ ಆಗೋದ್ರಿಂದ ಇವಾಗ ಆರ್ಡ್ರ್ ತುಂಬ ಕಡಿಮೆ ಆಗಿದೆ. ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ. ಬೆಳಿಗ್ಗೆ ಪೀಕ್ ಅವರಲ್ಲಿ ಅಷ್ಟೇ ಸ್ವಲ್ಪ ಆರ್ಡ್ರ್ ಬರ್ತವೆ, ಅದು ಬಿಟ್ಟರೆ ಆಮೇಲೆ ಆರ್ಡ್ರೇ ಬರ್ತಾ ಇಲ್ಲ. ಹಂಗಾಗಿ ಇದಕ್ಕೆ ಆದಷ್ಟು ಬೇಗ ಒಂದು ಏನು ಪಾಲಿಸಿ ಅಂತ ಬಂದರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಸುಮಾರು ಎಲ್ಲೆಲ್ಲಿಂದನೂ ಬಂದಿರೋರೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಅಸ್ಸಾಂ, ಬಿಹಾರ್, ಒರಿಸ್ಸಾ, ಆಂಧ್ರ, ತಮಿಳ್ನಾಡು ಸುಮಾರು ಗಾಡಿಗಳು ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿಲಿ. ಅದು ನೋಡ್ತಿರ್ತೀವಿ ನಾವು. ಸುಮಾರು ಎಲ್ಲೆಲ್ಲೋ ಬೇರೆ ಬೇರೆ ನಂಬರ್ ಪ್ಲೇಟ್ ಇರ್ತವೆ, ಯಾವ ಬೇರೆ ಸ್ಟೇಟ್ ಅವೆಲ್ಲವ, ಇಲ್ಲಿ ಒಂದು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಒಂದು ಬೈಕ್ ಟ್ಯಾಕ್ಸ್ಗೆ ಪಾಲಿಸಿ ಅಂತ ಬಂದ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇವು ಯಾವ ಗಾಡಿನೂ ರನ್ ಆಗೋಕ್ಕಾಗಲ್ಲ. ಏಕೆಂದರೆ ಗೊತ್ತಾಗಿರ್ತೀವಿ ಕರ್ನಾಟಕದಲ್ಲಿ ಏನಿರ್ತಾವೆ ಆ ಗಾಡಿಗಳು ಮಾತ್ರ ರನ್ ಆಗುತ್ತೆ ಪಾಲಿಸಿ ಬಂದರೆ. ಬೇರೆ ಕಡೆಯಿಂದ ಬಂದಿರೋರೆಲ್ಲ ಇಲ್ಲಿ ಅವರಿಗೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಕರ್ನಾಟಕ ಪರ್ಮಿಟಲ್ಲಿ ಆಗಲ್ಲ ಅವರಿಗೆಲ್ಲ ಮಾಡ್ಸೋಕ್ಕೆ. ಹಂಗಾಗಿ ಯಾವುದೇ ಕಾರಣಕ್ಕೂ ನೀನು ಬೇರೆ ಸ್ಟೇಟ್ ಅವರು ರನ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಸುಮಾರು 50% ಜನ ಕಮ್ಮಿ ಆಗ್ಬಿಡ್ತಾರೆ ಬೈಕ್ ಟ್ಯಾಕ್ಸಿಲಿ. 50% ಜನ ಕಮ್ಮಿ ಆದಾಗ ಏನಾಗುತ್ತೆ, ಬೈಕ್ ಟ್ಯಾಕ್ಸಿಗೂ ಆರ್ಡರ್ ಚೆನ್ನಾಗಿ ಬರುತ್ತೆ. ಆನಂತರ ಆಟೋದವ್ರಿಗೂ ಕೂಡ ಆರ್ಡರ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿಗೆ ಬುಕ್ ಮಾಡಿದಾಗ ರೈಡರ್ ಸಿಕ್ಕಿಲ್ಲ ಅಂದಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಆಪ್ಷನ್ ಆಟೋಕ್ಕೆ ಹೋಗ್ತಾರೆ ಕಸ್ಟಮರ್ಗಳು. ಹಂಗಾಗಿ ಏನಾಗುತ್ತೆ, ಆಟೋಕ್ಕೆ ಮುಂದಿನ ಬಾಡಿಗೆ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಆ ಬೈಕ್ ಟ್ಯಾಕ್ಸಿಯವ್ರಿಗೂ ಚೆನ್ನಾಗಿ ಬಾಡಿಗೆ ಬರಬೇಕು, ಆಟೋದವ್ರಿಗೂ ಚೆನ್ನಾಗಿ ಬಾಡಿಗೆ ಬರಬೇಕು ಅಂದರೆ ಆದಷ್ಟು ಬೇಗ ಈ ಪಾಲಿಸಿ ತರಬೇಕು ರಾಜ್ಯ ಸರ್ಕಾರ. ಈ ಪಾಲಿಸಿ ತಂದಿಲ್ಲ ಅಂದರೆ ಸುಮ್ಮನೆ ಎಲ್ಲರೂ ಕೂಡ ಡ್ಯೂಟಿ ಮಾಡ್ತಾರೆ. ಈಗ ಪಾರ್ಟ್ ಟೈಮ್ ಬೆಳಿಗ್ಗೆ ಏನೋ ಕಂಪ್ನಿಗೆ ಹೋಗ್ಬೇಕಾದ್ರೆ ಅವರು ಕೂಡ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಸಾಯಂಕಾಲ ಕಂಪ್ನಿ ಬಿಟ್ಟರೆ ಅವರು ಮನೆಗೆ ಬರೋ ಗಂಟ ಡ್ಯೂಟಿ ಮಾಡ್ಕೊಂಡು ಬರ್ತಾರೆ. ಈ ಥರ ಆಗಿರೋದ್ರಿಂದ ಏನಾಗ್ತದೆ, ಯಾರಿಗೂ ಬಾಡಿಗೆ ಬರ್ತಾ ಇಲ್ಲ, ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ ರೈಡರ್ಗಳಿಗೆ. ಇವಾಗ ರೆಗ್ಯುಲರ್ ಮಾಡ್ತಕ್ಕಂಥ ಇದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಎಷ್ಟೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಾಗ್ತಾ ಇದೆ, ಅವ್ರಿಗೂ ಕೂಡ ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತಾ ಇದೆ. ಎಲ್ಲ ಆರ್ಡರ್ಗಳು ಡಿವೈಡ್ ಆಗ್ತಾ ಇರೋದ್ರಿಂದ ಯಾರಿಗೂ ಕೂಡ ಒಂದು ಡೇ ಟಾರ್ಗೆಟ್ ಏನಿರುತ್ತೆ ಆ ರೀಚ್ ಮಾಡೋಕೆ ಆಗ್ತಾ ಇಲ್ಲ ಟಾರ್ಗೆಟ್. ಅದಕ್ಕೋಸ್ಕರ ಆದಷ್ಟು ಬೇಗನೆ ಈ ಒಂದು ಪಾಲಿಸಿ ತಂದುಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಸುಮಾರು ಇವಾಗ ಏನು 3-4 ಲಕ್ಷ ಜನ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾಡ್ತಾ ಇರಲ್ವಾ, ಇದರಲ್ಲಿ ಸುಮಾರು 50% ಜನ ಕೆಲಸ ಬಿಡಲೇಬೇಕಾಗುತ್ತೆ. ಯಾಕಂದರೆ ಔಟ್ಸೈಡಿಂದ ಬಂದಿರತಕ್ಕಂಥವ್ರೆಲ್ಲ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಮಾಡೋಕ್ಕಾಗಲ್ಲ, ಅವರಿಗೆ ಪರ್ಮಿಷನ್ ಸಿಕ್ಕೋದು ಇಲ್ಲ. ಇಲ್ಲಿ ಬೇರೆ ಸ್ಟೇಟ್ ವೆಹಿಕಲ್ಸ್ಗಳಿಗೆಲ್ಲ ಕರ್ನಾಟಕದಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ, ಅವ್ರವ್ರ ಸ್ಟೇಟಲ್ಲಿ ಅವ್ರವ್ರು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಏನಾಗುತ್ತೆ, ಅವರೆಲ್ಲ ಕೆಲಸ ಬಿಡ್ತಾರೆ. ಇನ್ನು ಪಾರ್ಟ್ ಟೈಮಲ್ಲಿ ಬೆಳಿಗ್ಗೆ ಸಂಜೆ ಡ್ಯೂಟಿಗೆ ಹೋಗಿ ಬಂದು ಪಾರ್ಟ್ ಟೈಮ್ ಮಾಡ್ತಾರಲ್ಲ, ಇವರು ಎಲ್ಲೋ ಬೋರ್ಡ್ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ಎಲ್ಲೋ ಬೋರ್ಡಿಗೆ ಕನ್ವರ್ಟ್ ಮಾಡಿಸ್ಕೊಂಡು ಮಾಡೋದು 200-300 ರೂಪಾಯಿ ಬೆಳಿಗ್ಗೆ ಸಾಯಂಕಾಲ ಸೇರಿಸ. ಇವರು ಕೂಡ ಏನಾಗುತ್ತೆ, ಪರ್ಸನಲ್ ವೆಹಿಕಲ್ಸ್ ಇರೋನ್ನ ಎಲ್ಲೋ ಬೋರ್ಡಿಗೆ ಕನ್ವರ್ಟ್ ಮಾಡ್ಕೊಳಲ್ಲ, ಇವರು ಬಿಟ್ಬಿಡ್ತಾರೆ. ಏನು ರೆಗ್ಯುಲರ್ ಫುಲ್ ಟೈಮ್ ಇದನ್ನೇ ನಂಬ್ಕೊಂಡು ಮಾಡ್ತಾ ಇರ್ತಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸು, ಇವ್ರಿಗೆ ಮಾತ್ರ ಎಲ್ಲೋ ಬೋರ್ಡ್ ಕಂಪಲ್ಸರಿ ಅವಶ್ಯಕತೆ ಬೇಕಾಗುತ್ತೆ. ಮಾಡಿಸ್ಕೊಂತಾರೆ. ಯಾಕಂದ್ರೆ ಒನ್ ಟೈಮ್ ಮಾಡಿಸ್ಕೊಂಡ್ರೆ ಅದು ಪರ್ಮನೆಂಟ್ ಆಗ್ಬಿಡುತ್ತೆ. ಒಂದ್ಸಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದಕ್ಕೆ. ಹಾಗಾಗಿ ಇವ್ರು ಮಾಡ್ಕೊಳ್ಳೇಬೇಕು, ಅನಿವಾರ್ಯ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಂಗಾಗಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಾಗ ಏನಾಗುತ್ತೆ, 3 ಲಕ್ಷ ಜನದಲ್ಲಿ 1.5 ಲಕ್ಷ ಜನ ಅಷ್ಟೇ ಬೈಕ್ ಟ್ಯಾಕ್ಸಿ ರೈಡರ್ಸ್ ರನ್ ಆದಾಗ ಏನಾಗುತ್ತೆ, ಆರ್ಡರ್ ಕೂಡ ಜಾಸ್ತಿ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬೆಳಗ್ಗಿಂದ ಸಂಜೆ ಅವ್ರಿಗೆ ಏನು ಮಾರ್ನಿಂಗ್ ಪೀಕ್ ಅವರಲ್ಲಿ ಆರ್ಡರ್ ಬರ್ತಾ ಇರ್ತಾರೆ, ಅದೇ ಥರ ಬೆಳಗ್ಗಿಂದ ನೈಟ್ವರೆಗೂ ಕಂಟಿನ್ಯೂ ಬರ್ತಾ ಇರುತ್ತೆ. ಅವಾಗ ಒಳ್ಳೆ ಟಾರ್ಗೆಟ್ ಮಾಡ್ಬೋದು, ಅರ್ನಿಂಗ್ಸ್ ಆಗುತ್ತೆ, ಆಟೋದವರಿಗೂ ಕೂಡ ಬಾಡಿಗೆ ಹೆಚ್ಚಿಗೆ ಆಗುತ್ತೆ ಅವಾಗ. ಯಾಕೆಂದರೆ ಜನ ಬೈಕ್ ಟ್ಯಾಕ್ಸಿಲಿ ಕಮ್ಮಿ ಆಗೋದ್ರಿಂದ ಆಟೋಕ್ಕೆ ಬಾಡಿಗೆನೂ ಕೂಡ ಚೆನ್ನಾಗಿ ಬರ್ತವೆ. ನೋಡಿ, ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು ಈ ಪಾಲಿಸಿ ಬಂದರೆ ಆದಷ್ಟು ಬೇಗ. ಇಲ್ಲಾಂದರೆ ಈ ಪಾಲಿಸಿ ಬಂದಿಲ್ಲ ಅಂದರೆ ಪ್ರತಿನಿತ್ಯ ರೋಡಲ್ಲಿ ಇದೇ ಥರ ಕಿರಿಕಿರಿ ಅನುಭವಿಸ್ಬೇಕಾಗುತ್ತೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು. ಅದಕ್ಕೋಸ್ಕರ ನಾವು ಅಷ್ಟೇ ನಮ್ಮ ರಾಜ್ಯ ಸರ್ಕಾರ ಕೇಳೋದು, ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ಕೊಡಿ, ಬೈಕ್ ಟ್ಯಾಕ್ಸಿಗೆ ಒಂದು ಪಾಲಿಸಿ ತನ್ನಿ. ಪರ್ಮನೆಂಟ್ ಬ್ಯಾನ್ ಅಂತ ಮಾಡೋಕ್ಕಾಗಲ್ಲ, ಪರ್ಮಿಷನ್ ಬಂದಾಗಿದೆ. ಆದರೆ ಪಾಲಿಸಿ ಒಂದು ಎಲ್ಲೋ ಬೋರ್ಡ್, ಅದಕ್ಕೆ ಒಂದು ಯೂನಿಫಾರ್ಮು, ಇನ್ನೂ ಒಂದು ಫುಲ್ ಹೆಲ್ಮೆಟ್ ಬೇಕು, ಒಂದು ಕಂಪ್ನಿ ಸಿಂಬಲ್ ಇರ್ತಕ್ಕಂಥ ಹೆಲ್ಮೆಟ್ಟು, ಈ ಥರ ಇನ್ನೂ ಎಕ್ಸ್ಟ್ರಾ ಏನಾದ್ರು ಒಂದು ಪಾಲಿಸಿನ ಗೌರ್ಮೆಂಟಿಂದ ಹೊಸ್ದಾಗಿ ತರೋದಾದರೆ ಆದಷ್ಟು ಬೇಗ ತಂದುಬಿಟ್ಟು ಕೊಟ್ಟರೆ ಅವರು ಕೂಡ ಅನ್ವಯಿಸ್ಕೊಂತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನು ಮಾಡಬೇಕು ಬಿಡಬೇಕು ಅಂತವ. ಬಟ್ ಇವಾಗ ಯಾವುದೇ ಥರ ಪಾಲಿಸಿ ಇಲ್ಲ ಅಂದಾಗ ಸಿಗ್ತಾರೆ ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ಯಾರಿಗೂ ಬಾಡಿಗೆ ಬರ್ತಾ ಇಲ್ಲ. ಇದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಎಲ್ಲರಿಗೂ ಕೂಡ, ಆಟೋದವ್ರಿಗೆ, ಬೈಕ್ ಟ್ಯಾಕ್ಸಿ ಅವರಿಗೆ. ಹಾಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಎಷ್ಟು ದಿವಸ ಇದೇ ಥರ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾನೆ ಇದ್ದೀವಿ. ಬಟ್ ಇನ್ನು ಯಾವತ್ತು ಇದಕ್ಕೆ ಮುಕ್ತಿ ಆಗುತ್ತೆ ಅಂತ ನಮ್ಮ ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗಿದೆ. ಸದ್ಯಕ್ಕೆ ಆದಷ್ಟು ನಮ್ಮ ಅನಿಸಿಕೆ ಬೇಗ ಇದಕ್ಕೊಂದು ಫೈನಲ್ ಡಿಸಿಷನ್ ಆಗೇ ಆಗುತ್ತೆ. ಯಾಕಂದರೆ ಈಗ ಉಗ್ರ ಹೋರಾಟ ನಡೀತಾ ಇದೆ. ಇಷ್ಟು ದಿವಸ ಬಾಯಲ್ಲಿ ಹೇಳ್ತಾ ಇದ್ರು ಆಟೋ ಡ್ರೈವರ್ಸು, ಇವಾಗೆಲ್ಲ ಸೇರಿ ದೊಡ್ಡದಾಗಿ ಉಗ್ರ ಹೋರಾಟ ಸ್ಟ್ರೈಕ್ ಮಾಡ್ತಿರೋದ್ರಿಂದ ಇದನ್ನ ಒಂದು ವಿಚಾರನ ಗಂಭೀರವಾಗಿ ತಗೊಳುತ್ತೆ ರಾಜ್ಯ ಸರ್ಕಾರ. ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿಗೆ ಒಂದು ಪಾಲಿಸಿನ ರಚನೆ ಮಾಡಿ ಕಂಪ್ನಿಗೆ ಒಂದು ಜವಾಬ್ದಾರಿ ಕೊಡುತ್ತೆ. ಈ ಪಾಲಿಸಿನ ನೀವು ತಗೊಂಬಂದ್ರೆ ಮಾತ್ರ ಬೈಕ್ ಟ್ಯಾಕ್ಸಿ ಮಾಡ್ಬೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳಿ 100% ಬಂದೇ ಬರುತ್ತೆ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇದ್ರೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.